ಈಗ ನಾನು ಹೇಳ್ತಾ ಇರೋ ಶಕ್ತಿಶಾಲಿ ಮಾತುಗಳನ್ನು ನನ್ನೊಂದಿಗೆ ಮತ್ತೆ ಹೇಳ್ಕೊಳ್ಳೋದಾಗಲಿ ಪುನರಾವರ್ತಿಸೋದಾಗಲಿ ಮನಸ್ಸಿನಲ್ಲಿ ಆಳವಾಗಿ ಆಲಿಸ್ಕೊಂಡು ನೋಡಿ. ನಾನು ಹಣವನ್ನು ಪ್ರೀತಿಸುತ್ತೇನೆ ಮತ್ತು ನನ್ನ ಹಣವು ನನ್ನನ್ನು ಹುಡುಕಿಕೊಂಡು ಬರುತ್ತದೆ. ಇದು ಒಂಥರ ಮ್ಯಾನಿಫೆಸ್ಟೇಷನ್ ಥರ. ನನ್ನ ಜೀವನದಲ್ಲಿ ಹಣದ ಹರಿವು ಯಾವಾಗಲೂ ನಿರಂತರವಾಗಿರುತ್ತದೆ, ಅನಂತವಾಗಿರುತ್ತದೆ. ನಾನು ಸಂಪತ್ತುಗಳನ್ನು ಆಕರ್ಷಿಸುವ ಕಾಂತವಾಗಿದ್ದೇನೆ. ಬ್ರಹ್ಮಾಂಡವು ನನ್ನ ಪ್ರತಿದಿನವೂ ನನ್ನ ಹೊಸ ಆದಾಯದ ಮೂಲಗಳನ್ನು ತೆರೆಯುತ್ತಿದೆ. ನನ್ನ ಬಳಿ ಇರುವ ಸಂಪತ್ತಿಗೆ ಮತ್ತು ಬರಲಿರುವ ಸಮೃದ್ಧಿಗೆ ನಾನು ಸದಾ ಕೃತಜ್ಞನಾಗಿರುತ್ತೇನೆ. ಈ ಥರ ಯಾವಾಗಲೂ ಮ್ಯಾನಿಫೆಸ್ಟೇಷನ್ ಮನಸ್ಸಿನಲ್ಲಿ ಹೀಲಿಂಗ್, DNA ಹೀಲಿಂಗ್ ಅಂತ ಹೇಳ್ತೀವಿ. ಫಸ್ಟು ಸಂಕಲ್ಪ ಅಂದರೆ ಏನು? ನಮಗೆ ಏನು ಬೇಕು ಅನ್ನೋದನ್ನ ಸ್ಪಷ್ಟವಾಗಿರಬೇಕು. ನನಗೆ ಹಣ ಬೇಕು ಅನ್ನೋದಕ್ಕಿಂತ ನನಗೆ ನಿರ್ದಿಷ್ಟ ಕೆಲಸ ಬೇಕು, ನನ್ನ ಬ್ಯಾಂಕ್ನಲ್ಲಿ ಖಾತೆಯಲ್ಲಿ ದುಡ್ಡು ಇರಬೇಕು ಅಂತ ಸ್ಪಷ್ಟ ಸಂಕಲ್ಪ ಇರಬೇಕು. ಯಾವಾಗಲೂ ಕೂಡ ಒಂದು ವಿಜುವಲೈಸೇಷನ್ ಮಾಡ್ಕೋತಾ ಇರಬೇಕು. ಇದು ನನ್ನ ಅತ್ಯಂತ ಶಕ್ತಿಶಾಲಿ ಅಂತ ನಾನು ಇದನ್ನು ಕನಸನ್ನ ಕಟ್ಕೊಂಡಾಯಿತು, ಕಲ್ಪಿಸ್ಕೊಂಡಿದ್ದೀನಿ. ಆ ಯಶಸ್ಸಿನ ಸವಿಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ಯಾವಾಗಲೂ ಕೂಡ ಈ ಮನೆಯೊಳಗಡೆ ಯಾವಾಗಲೂ ಸಮೃದ್ಧಿ ಉಂಟಾಗಿರುತ್ತದೆ. ಈ ಕುಟುಂಬದ ಸಂತೋಷವನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಅನ್ನೋ ಮೆದುಳಿನ ಕಲ್ಪನೆ ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸ ಇರುತ್ತೆ. ಈ ವ್ಯತ್ಯಾಸಗಳನ್ನ ಯಾವಾಗಲೂ ಕಲ್ಪಿಸ್ಕೊಂಡು ಹೋಗ್ತಾ ಇದ್ರು ಕೂಡ ವಿಜುವಲೈಸೇಷನ್ ತುಂಬ ಕನೆಕ್ಟ್ ಆಗ್ತಿರತ್ತೆ. ಮತ್ತು ಅಫರ್ಮೇಷನ್ ಮತ್ತು ಕೃತಜ್ಞತೆ ನಕಾರಾತ್ಮಕಗಳು ಅಂದರೆ ಈ ನೆಗೆಟಿವ್ ಥಾಟ್ಸ್ ಯಾವಾಗಲೂ ಮೈಂಡ್ನ ಹಾಳು ಮಾಡ್ತಾ ಇರುತ್ತೆ. ನಾನು ಅಂತೆಲ್ಲ ಆಗಲ್ಲ, ನಾನು ಮಾಡೋಕ್ಕಾಗಲ್ಲ, ನನಗೆ ಸಾಧಿಸೋಕ್ಕಾಗ್ತಾ ಇಲ್ಲ, ನನಗೆ ಪ್ರತಿದಿನ ಅದನ್ನು ಹೇಳ್ಕೊತಾ ಇದ್ದಾಗ ಒಂಥರ ಹಸ್ತು ಅಂತ ಹೇಳ್ತಾರೆ, ಭಗವತಿ ಅಂತ ಹೇಳ್ತೀವಿ ನಾವು. ಕನ್ನಡಿ ಮುಂದೆ ನಿಂತ್ಕೊಂಡಾಗ ನೆಗೆಟಿವ್ ಥಾಟ್ಸ್ನ ಯೋಚನೆ ಮಾಡಬಾರ್ದು. ಈಗ ನೀರು ಕುಡಿಬೇಕಾದ್ರೆ ಕೂಡ ಪಾಸಿಟಿವ್ ಆಗಿರಬೇಕು. ನನ್ನಲ್ಲಿ ಹಣ ಇದೆ, ನಾನು ಹಣನ ಖರ್ಚು ಮಾಡ್ತಾ ಇದ್ದೀನಿ. ಆ ಖರ್ಚು ಮಾಡೋದು ಬ್ರಹ್ಮಾಂಡ ನನಗೆ ವಾಪಸ್ ಡಬಲ್ ರಿಟರ್ನ್ ಕೊಡುತ್ತೆ. ಆ ಗ್ರ್ಯಾಟಿಟ್ಯೂಡ್ ಪ್ರತಿದಿನ ಮಲ್ಕೊಳ್ಳುವಾಗ, ಬೆಳಗ್ಗೆ ಎದ್ದ ತಕ್ಷಣ, ಮಿರರ್ ನೋಡಿದ ತಕ್ಷಣ ವಾಟರ್ ಮ್ಯಾನಿಫೆಸ್ಟೇಷನ್ ಕೂಡ ಯೂಸ್ ಆಗುತ್ತೆ ನಿಮಗೆ.